ಬೆಂಗಳೂರಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯ ಬರ್ಬರ ಹತ್ಯೆಯಾಗಿದೆ. ಅವರ ಪತ್ನಿಯೇ ಕೊಂದಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಅವರ ಪತ್ನಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಚಿತ್ರಹಿಂಸೆ ಕೊಟ್ಟು ನಿವೃತ್ತ ಡಿಜಿ ಓಂ ಪ್ರಕಾಶ್ ಹತ್ಯೆಗೈಲಾಗಿತ್ತು. ಕಣ್ಣಿಗೆ ಚಿತ್ರಹಿಂಸೆ ಕೊಟ್ಟು ನಿವೃತ್ತ ಡಿಜಿ ಓಂ ಪ್ರಕಾಶ್ ಹತ್ಯೆ ಮಾಡಿರೋದು ಈಗ ಒಂದೊಂದಾಗಿ ತನಿಖಾ ಹಂತದಲ್ಲಿ ಬೆಳಕಿಗೆ ಬರ್ತಾ ಇದೆ. ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಪತ್ನಿ ಪಲ್ಲವಿ ಹತ್ಯೆಗೈದಿದ್ದಾರೆ. ಖಾರದ ಪುಡಿ ಎರಚಿದ ಬಳಿಕ ಕಟ್ ಹಾಕಿ ಕೊಲೆ ಮಾಡಲಾಗಿದೆ. ಮನಸ್ಸೋ ಇಚ್ಛೆ ಪತಿ ಓಂ ಪ್ರಕಾಶ್ಗೆ ಚಾಕುವಿನಿಂದ ಇರಿಯಲ್ಪಟ್ಟಿದೆ. ಘಟನಾ ಸ್ಥಳದಲ್ಲಿ ಖಾರದ ಪುಡಿ ಇರುವುದು ಕೂಡ ದೃಢವಾಗಿದೆ. ಈಗಾಗಲೇ FSL ತಂಡ ಸ್ಥಳಕ್ಕೆ ಹೋಗಿತ್ತು. ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಅಲ್ಲಿ ಏನೆಲ್ಲ ಲಭ್ಯವಾಯಿತು ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿಯ ಜೊತೆಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸ್ಪಾಟ್ ಅಲ್ಲಿ ಖಾರದ ಪುಡಿ ಲಭ್ಯವಾಗಿದೆ. ಅಂದ್ರೆ ಅವರಿಗೆ ಕಣ್ಣಿಗೆ ಮೊದಲಿಗೆ ಖಾರದ ಪುಡಿಯನ್ನ ಎರಚಿದ್ದಾರೆ. ಆನಂತರ ಅವರನ್ನ ಕಟ್ ಹಾಕಿದ್ದಾರೆ. ನಂತರ ಹೊಟ್ಟೆ ಎದೆಯ ಭಾಗಕ್ಕೆ ಚಾಕುವಿನಿಂದ ಬಲವಾಗಿ ಸುಮಾರು 8 ರಿಂದ 10 ಬಾರಿ ಇರಿಯಲಾಗಿದೆ ಅನ್ನೋದು ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಪೋಸ್ಟ್ ಮಾರ್ಟಂನ ನಂತರದಲ್ಲಿ ಎಲ್ಲೆಲ್ಲಿ ಎಷ್ಟು ಬಾರಿ ಚಾಕುವಿನಿಂದ ಅಟ್ಯಾಕ್ ಆಗಿದೆ, ಹೇಗೆಲ್ಲ ಈ ಹತ್ಯೆ ಆಗಿದೆ ಅನ್ನೋದರ ಸಂಪೂರ್ಣ ವಿವರ ಲಭ್ಯವಾಗುತ್ತೆ. FSL ಟೀಮ್ ಈಗಾಗಲೇ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಿದಾಗ ಅಲ್ಲಿ ಖಾರದ ಪುಡಿ ಇರೋದು ಲಭ್ಯವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿ 2 ಚಾಕುಗಳು ಲಭ್ಯವಾಗಿದೆ. 2 ಚಾಕುಗಳನ್ನ ತಾಯಿ ಮತ್ತು ಮಗಳು ಬಳಕೆ ಮಾಡೋ ಮೂಲಕವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ. ಓಂ ಪ್ರಕಾಶ್ ಕೊಲೆ ಸ್ಥಳದಲ್ಲಿ 2 ಚಾಕುವನ್ನ ಪತ್ತೆ ಮಾಡಿ ಸೀಸ್ ಮಾಡಿದ್ದಾರೆ. 2 ಚಾಕುವಿನಿಂದ ಓಂ ಪ್ರಕಾಶ್ನ ಕೊಲೆ ಮಾಡಲಾಗಿದೆ ಅನ್ನೋದು ಆ 2 ಚಾಕುವಿನಲ್ಲೂ ರಕ್ತ ಇರೋದು ಗೊತ್ತಾಗಿ ಹೇಳ್ತಾ ಇದ್ದಾರೆ. ಮತ್ತು ತಾಯಿ ಮಗಳು ಇಬ್ಬರು ಸೇರಿ ಇದನ್ನ ನಡೆಸಿದ್ದಾರೆ ಅಂತ. 2 ಚಾಕು ಜೊತೆಗೆ ಒಂದು ಬಾಟಲ್ ಅನ್ನ ಸಹ ಪೊಲೀಸರು ಸೀಸ್ ಮಾಡಿದ್ದಾರೆ. ಫಿಂಗರ್ ಪ್ರಿಂಟ್ ಪರಿಶೀಲನೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಚಾಕುವಿನ ಮೇಲೆ ಅವರ ತಾಯಿ ಮತ್ತು ಮಗಳ ಬೆರಳಚ್ಚು ಇದೆಯಾ ಅನ್ನೋದರ ಬಗ್ಗೆ ಈಗ ಸದ್ಯ ತನಿಖೆಯಿಂದ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಮೊದಲನೇದಾಗಿ ಅವರ ಪತ್ನಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಅಂಶ ಬೆಳಕಿಗೆ ಬಂತು. ಆನಂತರದಲ್ಲಿ ಮಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಅಂತ. ಆದರೆ ಇಬ್ಬರೂ ಸೇರಿ ಚಾಕುವಿನಿಂದ ಚುಚ್ಚಿ ಕೊಂದಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಇನ್ಫಾರ್ಮೇಶನ್. ಸದ್ಯ ಸ್ಥಳದಲ್ಲಿ FSL ಟೀಮ್ ಬೀಡು ಬಿಟ್ಟಿದೆ. ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿ ಸಿಕ್ಕಂತಹ ವಸ್ತುಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಘಟನಾ ಸ್ಥಳದಲ್ಲಿ ಈಗ ಪೊಲೀಸರ ಇಡೀ ತಂಡ, FSL ಟೀಮ್ ಎಲ್ಲರೂ ಕೂಡ ಇದ್ದಾರೆ. ಮತ್ತು ಯಾವೆಲ್ಲ ಇನ್ಫಾರ್ಮೇಶನ್ ಈಗ ಒಂದೊಂದಾಗಿ ಹೊರಕ್ಕೆ ಬರ್ತಾ ಇದೆ? ದಿವ್ಯಾ, ಮಾಜಿ IPS ಅಧಿಕಾರಿ ಆಗಿರುವಂತಹ ಓಂ ಪ್ರಕಾಶ್ ಅವರ ಹತ್ಯೆ ಆದ ಬಳಿಕ ಪೊಲೀಸರು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಓಂ ಪ್ರಕಾಶ್ ಅವರನ್ನು ಹತ್ಯೆ ಮಾಡುವಕ್ಕಿಂತ ಮುಂಚೆ ಅವರನ್ನು ಖಾರದ ಪುಡಿ ಹಾಕಿ ಕಟ್ಟಿ ಹಾಕಿ ನಂತರ ಚಾಕುವಿನಿಂದ ಚುಚ್ಚಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈಗಾಗಲೇ FSL ತಂಡ ಸ್ಥಳ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಆ ರಕ್ತದ ಮಡುವಿನಲ್ಲಿ ಖಾರದ ಪುಡಿ ಇದ್ದಂಥ ವಿಚಾರವನ್ನು FSL ಟೀಮ್ ಪತ್ತೆ ಮಾಡಿರುವಂಥದ್ದು. ಹಾಗಾಗಿ ಅದರ ಜೊತೆಗೆ ಈಗಾಗಲೇ ಘಟನಾ ಸ್ಥಳದಲ್ಲಿ 2 ಚಾಕುಗಳು ಪತ್ತೆ ಆಗಿದ್ದಾವೆ ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ 2 ಚಾಕು ಸಿಕ್ಕಿರೋದ್ರಿಂದ ಮಗಳು ಮತ್ತು ಪತ್ನಿ ಇಬ್ಬರೂ ಕೂಡ ಚಾಕುವಿನಿಂದ ಹಲ್ಲೆ ಮಾಡಿರುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಅನುಮಾನಗಳು ಕೂಡ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಸೀಸ್ ಮಾಡಿರುವಂಥ ಸ್ಥಳದಲ್ಲಿದ್ದಂಥ ಬಾಟಲ್ ಮತ್ತು 2 ಚಾಕುಗಳ ಮೇಲೆ ಇಬ್ಬರು ಅಂದರೆ ತಾಯಿ ಮಗಳ ಫಿಂಗರ್ ಪ್ರಿಂಟ್ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ FSL ತಂಡ ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪ್ರಕರಣದ ತನಿಖೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರೊಸೀಜರ್ ಬೇಕು ಅವೆಲ್ಲವನ್ನು ಕೂಡ ಪೊಲೀಸರು ಮತ್ತು FSL ತಂಡ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಒಂದೊಂದಾಗಿ ಹತ್ಯೆ ಹಿಂದಿನ ಏನು ನಡೆದಿದೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ದಿವ್ಯಾ, ಇವತ್ತು ಮಧ್ಯಾಹ್ನ ಸುಮಾರು 4:04ವರೆಗೆ ಮಾಹಿತಿ ಬಂದ ಮೇಲೆ ಫೈಸಲ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ. ನಂತರ ನಮಗೆ ಈ ವಿಷಯ ಬಗ್ಗೆ ಪೂರ್ತಿ ಗೊತ್ತಾಯಿತು. ಕಂಪ್ಲೇಂಟ್ ಈಗ ಮಗನ ಕಡೆಯಿಂದ ನಮಗೆ ಕೊಡ್ತಾ ಇದ್ದಾರೆ. ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ. ಮನೆಯಲ್ಲಿ 3 ಜನ ಆವಾಗ ಆ ಟೈಮಲ್ಲಿ ಒಟ್ಟಿಗೆ ಇದ್ರು ಅಷ್ಟು ಗೊತ್ತಾಗಿದೆ.